ಬಾದಾಮಿ ತಾಲೂಕಾ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತಿರುವ ರೋಗಿಗಳು, ಮುಖ್ಯವಾಗಿ ಇಲ್ಲಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಜನರೇಟರ್ ವ್ಯವಸ್ಥೆ ಇಲ್ಲದೆ ಯುಪಿಎಸ್ ಮೇಲೆಯೇ ಎಮರ್ಜೆನ್ಸಿ ವಾರ್ಡ್ ನಡೆಸ್ತಾ ಇರೋದು ನಿಮಗೆ ಕಾಣಸಿಗುತ್ತದೆ. ಇಲ್ಲಿ ಕುಡಿಯುವ ನೀರಿನ ಜಾಗ ಮತ್ತು ಶೌಚಾಲಯಗಳು ಸ್ವಚ್ಛತೆ ಇಲ್ಲದೆ ವಾಸನೆ ಬರ್ತಾ ಇವೆ. ಇನ್ನು ಇಲ್ಲಿ ಮುಖ್ಯ ವೈದ್ಯಾಧಿಕಾರಿ ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಇಲ್ಲೇನಿದ್ದರೂ ಕೂಡ ಬಾದಾಮಿ ಶಾಸಕರ ಆಪ್ತರ ಉಸ್ತುವಾರಿ ನಡೆಸುತ್ತಾರೆ ಎನ್ನುವುದು ಇಲ್ಲಿನ ಸಾಮಾಜಿಕ ಹೋರಾಟಗಾರರು ಮಾಧ್ಯಮದ ಎದುರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ. ದುಬಾರಿ ಬೆಲೆಯ ಬ್ಯಾಟರಿಗಳು ಸರ್ಕಾರಿ ತಾಲೂಕು ಆಸ್ಪತ್ರೆಯಿಂದಲೇ ವೈದ್ಯಾಧಿಕಾರಿಗಳ ಗಮನಕ್ಕೆ ಬಾರದೆ ಶಾಸಕರ ಆಪ್ತರ ಸಮ್ಮುಖದಲ್ಲಿ ಬ್ಯಾಟರಿ ರವಾನೆಯಾಗಿರುವುದು ಇದಕ್ಕೆ ಉತ್ತಮ ಉದಾಹರಣೆಯಾಗಿದ್ದು, ಇನ್ನು ಮಾಧ್ಯಮದವರು, ಪತ್ರಕರ್ತರು ಸುದ್ದಿ ಬಿತ್ತರ ಪ್ರಸಾರ ಮಾಡಿದರೂ ನಮ್ಮದೇ ಸರ್ಕಾರ ಇದೆ, ಏನು ಮಾಡಿಕೊಳ್ಳೋಕೆ ನಿಮಗೆ ಆಗಲ್ಲ ಎನ್ನುವ ಉದ್ದಟತನದ ಮಾತುಗಳನ್ನು ಆಡುತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರರು ನಮ್ಮ ಮಾಧ್ಯಮಗಳಿಗೆ ತಿಳಿಸಿದ್ದು ಹೀಗೆ. ಪ್ರೈವೇಟ್ ಆಸ್ಪತ್ರೆಗೆ ಸ್ಕ್ಯಾನಿಂಗ್ ಆಗಿ ಕಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ವೈದ್ಯರು ಅದೇ ರೀತಿಯಾಗಿ ಕವಿತಾ ಮೇಡಮ್ ಅಂತ ಇದ್ದಾರೆ. ಅವ್ರದ್ದು ಒಂದು ಆಸ್ಪತ್ರೆ ಇದೆ. ಇಲ್ಲಿ ಹೆರಿಗೆಗೆ ಬಂದವನ ಸತ್ಯಕ್ಕೆ ಅಲ್ಲಿಗೆ ಕಳಿಸ್ತಾ ಇದ್ದಾರೆ. ನಾರ್ಮಲ್ ಆಗ್ತಾ ಇದ್ದನು ಅದನ್ನ ಇದಕ್ಕೆ ತಂದು ಅಲ್ಲಿ ಸಿಜರಿನ್ ಅಂತ ಅಲ್ಲಿಗೆ ಕಳಿಸ್ತಾ ಇದ್ದಾರೆ. ಮತ್ತೆ ಎಮರ್ಜೆನ್ಸಿ ವಾರ್ಡ್ ಅಂತ ಏನಿದೆ, ಒಂದು ತುರ್ತು ಚಿಕಿತ್ಸಾ ಏನು ಘಟಕ ಇದೆ, ಇಲ್ಲಿರತಕ್ಕಂಥ ಒಂದು ಅವ್ಯವಸ್ಥೆಗಳು, ಇಲ್ಲಿರ್ತಕ್ಕಂಥ ಒಂದಷ್ಟು ಅನುಕೂಲತೆಗಳು ಏನಿದೆ ಅಲ್ಲಿ ಅಂತ ಸರ್? ಇಲ್ಲಿ ಬರೀ ಡಾಕ್ಟರ್ಸ್ಗಳಿಗೆ ಮತ್ತು ಸ್ಟಾಫ್ ನರ್ಸ್ಗಳಿಗೆ ಏನಾಗಿದೆ, ಇಲ್ಲಿ AC ಮತ್ತು ಲೈಟ್ ಹಚ್ಚೋ ಸಂಬಂಧ UPS ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ಜನರೇಟರ್ ಕಲೆಕ್ಷನ್ ಕೊಡ್ಬೇಕಾಗಿ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ. ಹೌದು. ಈಗ ಮೇನ್ ಮುಖ್ಯವಾಗಿ ಬೇಕಾಗಿರೋದಲ್ಲಿ ಏನಂದ್ರೆ ಆರೋಗ್ಯಕ್ಕೆ ಬಂದಂತ ಇಲ್ಲಿ ಏನು ಪೇಷಂಟ್ಗಳಿಗೆ ICU ಇಂಪಾರ್ಟೆಂಟ್. ICU ಕಲೆಕ್ಷನ್ ಇಲ್ಲಾರ್ದನ್ನ ಜನರಲ್ ವಾರ್ಡ್ಗಳಿಗೆ ಕೊಡೋದು ಅವಶ್ಯಕತೆ ಏನಿದೆ? ಅಲ್ಲೆಲ್ಲ UPS ಮೇಂಟೈನ್ ಮಾಡಿ ಇಲ್ಲಿ ಒಂದು 15 kV ಒಂದು ಜನರೇಟರ್ ಇಡಬೇಕಾಗಿತ್ತು. ಆ ಜನರೇಟರ್ ಬಗ್ಗೆನ ಹಲವಾರು ಬಾರಿ ತಿಳಿಸಿದ್ದೇನೆ, ಶಾಸಕರಿಗೂ ತಿಳಿಸಿದ್ದೇನೆ, ತಹಸೀಲ್ದಾರ್ ಸಾಹೇಬರಿಗೂ ತಿಳಿಸಿದ್ದೇನೆ, ಮುಖ್ಯ ವೈದ್ಯಾಧಿಕಾರಿಗಳಿಗೂ ತಿಳಿಸಿದ್ದೇನೆ. ಒಂದಿಷ್ಟು ಇಲ್ಲಿ ಬ್ಯಾಟ್ರಿ ಮತ್ತು UPS ವ್ಯವಸ್ಥೆಯ ಒಂದಿಷ್ಟು ಬದಲಾವಣೆಗಳು, ಇಲ್ಲಿ ಅಳವಡಿಸಬೇಕಂತ ಒಂದಿಷ್ಟು ಶಿಸ್ತು ಕ್ರಮಗಳ ಬಗ್ಗೆ ತಾವೇನು ಕ್ರಮ ತಗೋಬೇಕು, ಏನು ತಗೊಂಡಿಲ್ಲ ಅನ್ನೋದ್ರ ಬಗ್ಗೆ. ಇವತ್ತಿನ ದಿನ ಸರ್ ನಾನು 10:11 ಗಂಟೆಗೆ ನಾನು ಇಲ್ಲಿ ತಾಲೂಕು ಆಸ್ಪತ್ರೆಗೆ ಬಂದಾಕರ ಹಲವಾರು ಬ್ಯಾಟ್ರಿಗಳನ್ನು ಒಯ್ತಾ ಇದ್ದಾರೆ. ಯಾಕೆ ಒಯ್ತಾ ಇದ್ದೀರಾ ಅಂತ ಕೇಳಿದೆ. ಇಲ್ಲ, ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ, ಹೊಸ ಬ್ಯಾಟ್ರಿ ಹಾಕಿಸ್ತೇವೆ. ಹೊಸ ಬ್ಯಾಟ್ರಿ ಹಾಕಿಸ್ಬೇಕಾದ್ರೆ ಪ್ರೊಸೀಜರ್ ಇದೆ, ಏನು ಫಾಲೋ ಅಪ್ ಮಾಡಿದ್ದೀರಾ? ಇಲ್ಲ ರೀ, ನಾವು ಇದನ್ನು ಕೊಟ್ಟು ಕಳಿಸಿ ನಾವು ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಒಂದು ಆಂಬ್ಯುಲೆನ್ಸ್ ಮುಖಾಂತರ ಒಂದು 15-20 ಬ್ಯಾಟ್ರಿಗಳನ್ನು ತಮ್ಮ ಸ್ವಜಾತಿಯ ಒಬ್ಬರು ಬ್ಯಾಟ್ರಿ ಅಂಗಡಿಯವರಿಗೆ ಮಾರಾಟ ಮಾಡಿದಾರೆ ಅಂತಂದು ನನಗೆ ತಿಳಿದು ಬಂದಿದೆ ಸರ್. ಅಂದರೆ ಈಗ ಇಲ್ಲಿ ಈ ಒಂದು ಬ್ಯಾಟ್ರಿ ಶಿಫ್ಟಿಂಗ್ ನಡೀತಿರ್ಬೇಕಾದ್ರೆ ಏನು ಯಾರ್ಯಾರು ಅಂದರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಇದ್ದ ಅಥವಾ ಬೇರೆ ಯಾರಾದರೂ ಮತ್ತು D ಗ್ರೂಪ್ ನೌಕರರು ಏನಾದರೂ ಭಾಗವಹಿಸಿದ್ರಾ? ಯಾವ ರೀತಿ ಇಲ್ಲಿ ಶಿಫ್ಟಿಂಗ್ ಆಗೋಕ್ಕೆ ಯಾರು ಇಲ್ಲಿ ಪರವಾನಗಿ ಕೊಟ್ಟಿದ್ದು, ಮತ್ತು ಯಾಕೆ ಇದನ್ನು ಶಿಫ್ಟ್ ಮಾಡ್ತಾ ಇದ್ದೀರಿ ಅನ್ನೋ ಕಾರಣ ಏನಿದೆ ಅಂತ? ಸರ್, ನಾನು ಬಂದಿದ್ದಿಲ್ಲಿ D ಗ್ರೂಪ್ದವರಿಗೆ ಇಲ್ಲಿ ಅವ್ಯಾಚ್ಯ ಶಬ್ದಗಳಿಂದ ಪದೇ ಪದೇ ಇಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತಂದು ಒಬ್ಬರು ಸಿಬ್ಬಂದಿಯವರು ನನಗೆ ಕಾಲ್ ಮಾಡಿದ್ರು. ಅದಕ್ಕಾಗಿ ನಾನು ಮಾತಾಡ್ಸಕತ್ತು ಬಂದಾಕರ ಆ ಬ್ಯಾಟ್ರಿದು ಒಂದು ಅವ್ಯವಹಾರವನ್ನು ನನಗೆ ಕಂಡಿತ್ತು. ಆ ಅವ್ಯವಹಾರದೊಳಗೆ ಭಾಗಿಯಾಗಿದ್ದು ಯಾರಂದ್ರೆ ಶಾಸಕರ ಆಪ್ತರು ಹನುಮಂತಪ್ಪನವರು ಇಲ್ಲಿ ಇದ್ದರು. ಪ್ರೆಸೆಂಟ್ ಇಲ್ಲಿ ಶಾಸಕರಿಗಿಂತ ಹೆಚ್ಚು ದಬ್ಬಾಳಿಕೆ ನಡೀತಿರೋದು ಹನುಮಂತಪ್ಪನವರು. ಇದು ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಹಲವಾರು ಡಿಪಾರ್ಟ್ಮೆಂಟ್ದಲ್ಲಿ ತಮ್ಮ ಸ್ವಜಾತಿಯವರನ್ನು ಬಿಟ್ಟು ಇಲ್ಲಿ ಡಿ ಗ್ರೂಪ್ದಾಗ ಇರೋರು ಯಾರು? ಶೂದ್ರ ಅಂದ್ರೆ ಯಾರು? SC ST ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಅಥವಾ ಇನ್ನಿತರ OBC ಅವರು ಬರ್ತಾರೆ. ಅಂಥವ್ರ ಮ್ಯಾಗೆ ಇಲ್ಲಿ ಏನು ಹವ್ಯಾಸ ಶಬ್ದಗಳಿಂದ ಬೈಯುವುದು ಅವ್ರಲಿತ್ತ ಇದು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೊನ್ನೆ ಶಾಸಕರದ ಒಂದು ರಕ್ತದಾನ ಮಾಡಿದೆ ಅಂತ ಎಲ್ಲ ಪೇಪರ್ನಲ್ಲಿ ಸ್ವಚ್ಛತೆ ಇಡಬೇಕಂತಂದು ಇದು ಮಾಡಿದ್ರೆ, ಬಟ್ ಅದು ಮಾಡ್ತಾ ಇರೋದು ಸ್ವಚ್ಛತೆಗಾಗಿ ಅಲ್ಲ, ಒಬ್ಬ ಶಾಸಕರ ಬರ್ತಡೆಗಾಗಿ ಅಂತಂದು ಕ್ಲೀನ್ JCB ಮುಖಾಂತರ ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿದ್ದಾರೆ ಅಷ್ಟೇ. ಇದು ಸಾರ್ವಜನಿಕರಿಗೆ ಮಾಡುವಂಥ ಕೆಲಸ ಯಾವುದೇ ರೀತಿಯಾದಂಥದ್ದು ಆಗ್ತಾ ಇಲ್ಲ. 2 ವರ್ಷದಿಂದ ಬಾದಾಮಿ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳು ಆಗಬೇಕಾಗಿದ್ದು ಒಂದು ರೋಡ್ ಸರಿಯಾಗಿಲ್ಲ, ಗಟ್ರು ಸರಿಯಾಗಿಲ್ಲ, ಮತ್ತು ಲೈಟ್ಗಳು ದಿನದಾಗ ಹತ್ತವು, ರಾತ್ರಿ ಆರಿರ್ತಾವೆ. ಇದನ್ನೆಲ್ಲ ಗಮನಿಸ್ತಾ ಇಲ್ಲ. ಅದನ್ನು ಬಿಟ್ಟು ಇಲ್ಲಿ ಬಂದು ಒಬ್ಬರು ಶಾಸಕರ ಆಪ್ತರು ಬಂದು ಇಲ್ಲಿ ಅವ್ಯಾಸ ಶಬ್ದಗಳನ್ನು ಬೈದಾಡು ಎಷ್ಟರ ಮಟ್ಟಿಗೆ ಸರಿ ಐತಿ? ಈ ಆಸ್ಪತ್ರೆಯಲ್ಲಿ ಶಾಸಕರ ಆಪ್ತರು ಒಂದಿಷ್ಟು ಏನು ಉಸ್ತುವಾರಿ ನಡೀತಾ ಇದೆ ಅನ್ನುವಂಥ ಒಂದಿಷ್ಟು ಹೇಳಿಕೆಯನ್ನು ತಾವು ಹೇಳ್ತಾ ಇದ್ದೆ. ಈ ಒಂದು ಬ್ಯಾಟ್ರಿಯನ್ನು ಶಿಫ್ಟಿಂಗ್ ಮಾಡುವಂಥ ಸಮಯದಲ್ಲಿ ಅವರು ಯಾಕೆ ಉಸ್ತುವಾರಿ ತಗೊಂಡಿದ್ರು ಅನ್ನುವಂಥದ್ದು ವಿಚಾರಕ್ಕೆ ತಾವು ಹೇಳಿದ್ರು. ಇದು ಏನಾಗಿದೆ ಅಂದರೆ, ಇಲ್ಲಿ ತಾಲೂಕು ವೈದ್ಯಾಧಿಕಾರಿಗಳು ಕೇವಲ ಇದು ರಬ್ಬರ್ ಸ್ಟಾಂಪ್ಗಳಾಗಿದ್ದಾರೆ. ಇದು ಒಂದೇ ಡಿಪಾರ್ಟ್ಮೆಂಟ್, ಮುಖ್ಯ ವೈದ್ಯಾಧಿಕಾರಿ. ಇಲ್ಲಿ 32 ಡಿಪಾರ್ಟ್ಮೆಂಟ್ಗಳು ಇದ್ದರೂ ಕೇವಲ ಅಧಿಕಾರಿಗಳು ರಬ್ಬರ್ ಸ್ಟಾಂಪ್ ಆಗಿದ್ದಾರೆ. ಅದರ ಕೆಳಗಡೆ ಶಾಸಕರ ಆಪ್ತರಾದಂಥ ಮಂಜು ಹೊಸ್ಮನಿ ಹಾಗೂ ಹನುಮಂತಪ್ಪನವರ ದಬ್ಬಾಳಿಕೆ ಅಂತೂ ಬಾದಾಮಿಯಲ್ಲಿ ಮಿತಿ ಮೀರಿ ಹೋಗಿದೆ. ಇದನ್ನು ಕೇಳ್ತಾ ಇರೋದು ಯಾರೋ ಒಬ್ರು ಸಾರ್ವಜನಿಕರು ಧ್ವನಿ ಎತ್ತಿ ಬರ್ತಾ ಇಲ್ಲ.
ಅದಕ್ಕಾಗಿ ನನ್ನ ಅನಿಸಿಕೆ ಹತ್ರ ತಮ್ಮ ಮುಂದೆ ಇಟ್ಟಿದ್ದೀನಿ. ಅದ್ರ ಮುಂದೆ ಇಲ್ಲಿ ಕೇಳಕ್ಕೆ ಏನು ಒಬ್ರು ಸ್ಕ್ಯಾನ್ದವ್ರಿಗೆ ಕೇಳಕ್ಕೆ ಬಂದೆ ನಾನು, ರಿಪೇರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತು ಏನು ಪೇಷಂಟ್ ಬಂದವರಿಗೆ ಮತ್ತು ನಾವು ಸ್ವಚ್ಛತೆಯೂ ಕೊಡ್ತಾ ಇಲ್ಲ, ಅದ್ರ ಜೊತೆಗೆ ಮತ್ತು ಆರೋಗ್ಯದ ಬಗ್ಗೆ ಗಮನನೂ ಕೊಡ್ತಾ ಇಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತ. ಈ ಬಗ್ಗೆ ಮುಖ್ಯ ವೈದ್ಯಾಧಿಕಾರಿ ನಮ್ಗೆ ಏನಾದ್ರು ಪ್ರತಿಕ್ರಿಯೆ ಕೊಟ್ರಾ? ಇಲ್ಲ, ನಾವು ಈಗ ಬ್ಯಾಟ್ರಿ ಇದು ಹಾಳಾಗಿದೆ, ಇದನ್ನ ಶಿಫ್ಟಿಂಗ್ ಮಾಡ್ತಾ ಇದ್ದೀವಿ, ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ಏನಾದ್ರು ಹೇಳಿದ್ರಾ ಅಂತ? ಕೇಳಿದೆ ಸರ್, ನಾನೇ ಕೇಳಿದೆ. ಇಲ್ಲ, ಅದನ್ನ ದುರಸ್ತಿಗೆ ನಾವು ಕಳಿಸ್ತಾ ಇದ್ದೀವಿ, ಅದನ್ನ ಕ್ಲೀನ್ ಮಾಡಿ ವಾಪಸ್ ಬಂದು ಜಾಯಿಂಟ್ ಮಾಡ್ತೀನಿ ಅಂತಂದ್ರೆ, ಬಟ್ ಜಾಯಿಂಟ್ ಮಾಡೋದಿಲ್ಲ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಹೊಸ ಬ್ಯಾಟ್ರಿಗಳು ತೊಗೊಂಡು ಇನ್ಸ್ಟಾಲ್ ಮಾಡಿದ್ದಾರೆ, ಅದು ನಮ್ಮ ಗಮನಕ್ಕೂ ಬಂದಿದೆ. ಇದನ್ನು ಕೇಳಕ್ಕೆ ಹೋದ್ರೆ ಇಲ್ಲ ಆಡ್ರಿ, ನಾವು ಅದನ್ನು ಆಮೇಲೆ ಸ್ಟೇಟ್ ಲೆವೆಲಲ್ಲಿ ಕರೆಸಿ ಸ್ಕ್ರ್ಯಾಪ್ ಮಾಡ್ತೀವಿ ಅಂತಂದು ನನಗೆ ತಿಳಿಸಿದ್ರೆ, ಅದೇ ರೀತಿಯಾಗಿ ನಾವು 2 ತಾಸು ಹೆಚ್ಚು ಬಂದೆವು. ಮತ್ತು ಅದೇ ರೀತಿ ಪ್ರೆಸ್ ರಿಪೋರ್ಟರ್ ಕೇಳಕ್ಕೆ ಬಂದರೆ ಏನಂತಾರೆ ಅವರು, ನೀವೆಲ್ಲ ಖಾಲಿ ಇದ್ದೀರಿ, ಅದಕ್ಕೆ ಇಲ್ಲಿ ಬಂದು ನಮ್ಗೆ ಪದೇ ಪದೇ ಇದಕ್ಕೆ ಕ್ವಶನ್ ಕೇಳ್ತೀರಾ ಅಂತಂದು ಪ್ರೆಸ್ ರಿಪೋರ್ಟ್ರಿಗೆ ಮತ್ತು ಸಮಾಜ ಕಾರ್ಯಕರ್ತರಿಗೆ ಕೇಳ್ತಾ ಇದ್ದಾರೆ. ಇಲ್ಲ ಅಧಿಕಾರಿಗಳು ಯಾರು ಹೇಳಿದ್ದು ಆ ಥರ? ಇಲ್ಲಿ ಹಿರೇಮಠನವರು ಇಲ್ಲಿ ಪ್ರೆಸ್ ರಿಪೋರ್ಟ್ಗೆ ಸಮಾಜ ಕಾರ್ಯಕರ್ತ ನನಗೂ ಕೇಳಿದ್ರು. ಅದೇ ರೀತಿಯಾಗಿ ನೀವು ಏನು ಬಂದಿದ್ದ ಪ್ರೆಸ್ ರಿಪೋರ್ಟ್ರು ಅವ್ರಿಗೂ ಸತ್ಯಕ್ಕೆ ಇಲ್ಲಿ ನೀವು ಖಾಲಿ ಇರ್ತೀರಿ, ನಿಮ್ಗೇನು ಕೆಲಸ ಬಗ್ಸಿಲ್ಲ ಅಂತ ಒಬ್ಬರು ಸಮಾಜ ಕಾರ್ಯಕರ್ತರು ಹಾಗೂ ಏನು ಪ್ರೆಸ್ ರಿಪೋರ್ಟರ್ ಅದರ 24/7 ಇರೋದಂದ್ರೆ ಕೇವಲ ಸಮಾಜ ಕಾರ್ಯಕರ್ತರು ಹಾಗೂ ಪೊಲೀಸರು, ಅದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಯವರು ಇರ್ತಾರೆ, ಬಟ್ ಶಿಫ್ಟ್ ವೈಸ್ ಇರುತ್ತೆ ಅದು. ಮತ್ತು ಅದರ ಜೊತೆಗೆ ಪ್ರೆಸ್ ರಿಪೋರ್ಟ್ರು ಮಾಧ್ಯಮದ ಮೂಲಕ ಈ ಒಂದು ಅವ್ಯವಸ್ಥೆ ಒಂದಿಷ್ಟು ಹಿಂದೆ ಇರ್ತಕ್ಕಂಥ ಒಂದಿಷ್ಟು ಉಸ್ತುವಾರಿ ವ್ಯಕ್ತಿಗಳ ಬಗ್ಗೆ ಒಂದಿಷ್ಟು ಸಂದೇಶ ರವಾನೆ ಮಾಡೋದ್ರ ಸಾರ್ವಜನಿಕರಿಗೆ ಏನು ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ಸಲಹೆಯನ್ನು ತಾವು ಕೊಡ್ತೀರಿ ಸರ್? ಬದಾಮಿ ಶಾಸಕರಿಗೆ ಮನವಿ ಮಾಡಿಕೊಳ್ಳೋದು ಏನಂದ್ರೆ, ತಮಗೆ ಓಟ್ ಹಾಕಿದ್ದ ಕೇವಲ ಕುರುಬ ಜಾತಿಯವರು ಒಬ್ಬರೇ ಅಲ್ಲ, ಎಲ್ಲ ಸಮಾಜದವರು ಹಾಕಿದ್ದಾರೆ. ದಯವಿಟ್ಟು ಎಲ್ಲ ಸಮಾಜದವರಿಗೆ ಒಂದು ಸರಿಯಾದ ಗೌರವ ಕೊಡಬೇಕಾದ್ರೆ ತಾವೇ ನಿಂತು ತಮ್ಮ ಸ್ವಜಾತಿಯವ್ರನ್ನ ಬಿಟ್ಟು ಈ ರೀತಿಯ ದಬ್ಬಾಳಿಕೆ ಮಾಡೋದು ಸರಿಯಲ್ಲ ಅಂತಂದು ನಾನು ಮೀಡಿಯಾ ಮುಖಾಂತರ ಕೇಳಿಕೊಳ್ತೀನಿ. ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ, BV5 ನ್ಯೂಸ್ ಕನ್ನಡ, ಬಾಗಲಕೋಟೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.